ಅಧಿಕಾರಿಗಳು ರಾಜಕಾರಣಿಗಳ ದನದಾಹಕ್ಕೆ ಬೇಸತ್ತು ಆತ್ಮಹತ್ಯೆ ಮಾಡಿಕೊಳ್ಳೋಕೆ ಹೋದ್ರೆ ಅದಕ್ಕೂ ಅವಕಾಶವಿಲ್ಲ. ಹೌದು, ನಾನು ಆತ್ಮಹತ್ಯೆ ಮಾಡಿಕೊಳ್ತೇನೆ ಅಂತ ಸುವರ್ಣ ನ್ಯೂಸ್ ಸ್ಟುಡಿಯೋಗೆ ಬಂದ ವ್ಯಕ್ತಿಯೊಬ್ಬ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಯಾರಿವನು, ಏನವನ ಕಥೆ ಅಂತೀರಾ? ಈ ರಿಪೋರ್ಟ್ ನೋಡಿ. ನಾನು ಆತ್ಮಹತ್ಯೆ ಮಾಡಿಕೊಳ್ತಿದ್ದೇನೆ. ಇಂದು ನನ್ನ ಕೊನೆ ದಿನ. ಅಧಿಕಾರಿಗಳು, ರಾಜಕಾರಣಿಗಳೇ ನನ್ನ ಸಾವಿಗೆ ಕಾರಣ. ನನ್ನ ಜಮೀನು ನನಗೆ ಕೊಡಲು ಕೋರ್ಟ್ ಏನೋ ಆದೇಶ ನೀಡಿದೆ. ಆದರೆ ಹಣವಂತರು ನನ್ನ ಜಮೀನನ್ನ ನನಗೆ ಕೊಡದೆ ತಾವೇ ಕಬಳಿಸಿಕೊಂಡಿದ್ದಾರೆ. ಹೀಗೆ ನೊಂದು ಪತ್ರ ಬರೆದಿದ್ದ ಕೃಷ್ಣಮೂರ್ತಿ ಅನ್ನೋ ಯುವಕನನ್ನ ಯಲಹಂಕ ಪೊಲೀಸರು ಬಂಧಿಸಿದ್ದಾರೆ. ಎಲ್ಲ ತಾನಂದುಕೊಂಡಂತೆ ಆಗಿದ್ರೆ ಕೃಷ್ಣಮೂರ್ತಿ ಇವತ್ತು ಸಾವಿಗೆ ಶರಣಾಗ್ತಾ ಇದ್ದ. ಹೌದು, ಇವತ್ತು ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿನ ಕಾವೇರಿ ಭವನದ ಎದುರು ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಕೃಷ್ಣಮೂರ್ತಿ ಹಲವು ದಿನಗಳಿಂದ ಸಾರ್ವಜನಿಕರಿಗೆ ಪತ್ರಗಳನ್ನು ಹಂಚ್ತಾ ಇದ್ದ. ಸುವರ್ಣ ನ್ಯೂಸ್ನಲ್ಲೂ ತನ್ನ ನೋವನ್ನ ಈತ ತೋಡಿಕೊಂಡಿದ್ದ. ಇವತ್ತು ಕೂಡ ನಮ್ಮ ಸ್ಟುಡಿಯೋಗೆ ಬಂದು ಅಧಿಕಾರಿಗಳ ಹಾಗೂ ರಾಜಕಾರಣಿಗಳ ಬಳಿ ಮಾತನಾಡಬೇಕು ಅಂದ್ಕೊಂಡಿದ್ದ. ಆದರೆ ಅಷ್ಟೊತ್ತಿಗಾಗಲೇ ಕೃಷ್ಣಮೂರ್ತಿಯನ್ನ ಪೊಲೀಸರು ಬಂಧಿಸಿದ್ರು. ಕೃಷ್ಣಮೂರ್ತಿ ಬಂಧನಕ್ಕೆ ಆತನ ಪೋಷಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮ ಮಗನ ಬಿಡುಗಡೆ ಆಗಬೇಕು, ನಮಗೆ ನ್ಯಾಯ ಸಿಗಬೇಕು ಅಂತ ಮನವಿ ಮಾಡಿದ್ದಾರೆ. ಇಲ್ದಿದ್ರೆ ನಾವೆಲ್ಲ ಆತ್ಮಹತ್ಯೆ ಮಾಡಿಕೊಳ್ತೀವಿ ಅಂತ ಬೆದರಿಕೆ ಹಾಕಿದ್ದಾರೆ. 5 ಗಂಟೆ ರಾತ್ರಿಗೆ ಅವನು ಇಲ್ಲಿಗೆ ಬಂದವನೆ, 6 ಗಂಟೆಗೆ ಎತ್ಕೊಂಡು ಹೋಗ್ಯವ್ರೆ. ನ್ಯಾಯ ಯಾರು ಕೊಡ್ತಾರೆ? ಇಲ್ಲಿ ಕೊಡೋರು ಯಾರು? ಇಲ್ಲಿ ನ್ಯಾಯ ನಮ್ಕ ನ್ಯಾಯ ಇವತ್ತಿತ್ತಲ್ಲ, ನ್ಯಾಯ ನೋಡ್ಕೊತೇನೆ ಅರೆಸ್ಟ್ ಮಾಡ್ಬೇಕಾಗಿತ್ತು ಅವರು. ನಾನು ನೋಡ್ಬೇಕು, ಅವನ ಮಕ್ಕಳು ಮರೆಯಲ್ಲ, ಇಲ್ಲೇ ಅವ್ರು ಇಲ್ಲೇ ಸಾಯ್ತೀನಿ, ನಾನು ಬಿಡಲ್ಲ. ನನ್ನ ಮಗ ಎಲ್ಲವನೆಂದ ನನಗೆ ಗೊತ್ತಿಲ್ಲ. ಅಧಿಕಾರಿಗಳು ಆಚೆ ಇದ್ದು ಕೃಷ್ಣಮೂರ್ತಿ ಅವರು ರೌಡಿಗಳ ಹತ್ರ ಇದ್ದಾರೋ, ಪೊಲೀಸ್ ಸ್ಟೇಷನ್ ಇದ್ದಾರೆ, ಯಾವುದ್ರಲ್ಲಿ ಏನೂ ಗೊತ್ತಾಗ್ತಾ ಇಲ್ಲ. ನಮ್ಮ ಕುಟುಂಬದವ್ರು ಎಲ್ಲ ಆತ್ಮಹತ್ಯೆ ಇಲ್ಲೇ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ವಿ. ಅದಂತೂ ಸತ್ಯನೇ, ಆತ್ಮಹತ್ಯೆ ಮಾಡ್ಕೊಳ್ತೀವಿ. ಇನ್ನು ಕೃಷ್ಣಮೂರ್ತಿ ಬಂಧನವನ್ನ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಕೂಡ ಖಂಡಿಸಿದ್ದಾರೆ. ಮಾಧ್ಯಮದವರ ಬಳಿ ಬಂದ ಕೃಷ್ಣಮೂರ್ತಿಯ ಬಂಧನ ಸರಿಯಿಲ್ಲ ಅಂದಿದ್ದಾರೆ. ಈ ವ್ಯಕ್ತಿ ಸುವರ್ಣ ನ್ಯೂಸ್ಗೆ ಅವರ ಕಷ್ಟಗಳನ್ನು ಹೇಳಕ್ಕೆ ಬಂದಾಗ ಪೊಲೀಸರು ಅವರನ್ನು ಬಂಧಿಸಿದ್ದಾರೆ ಅಂತ ನಂಗೆ ತಿಳಿದು ಬಂದಿದೆ. ಆದರೆ ಮಾಧ್ಯಮಗಳಿಗೆ ಮಾಹಿತಿ ಕೊಡುವುದಕ್ಕೆ ಬಂದಂಥ ವ್ಯಕ್ತಿಗಳನ್ನು ಪೊಲೀಸರು ಬಂಧನದಲ್ಲಿ ಇಟ್ಟುಕೊಳ್ಳುವುದು, ಬಂಧನಕ್ಕೆ ತಗೊಳ್ಳುವುದು ಕಾನೂನಿಗೆ ವಿರುದ್ಧವಾದದ್ದು. ಯುವಕನ ಪ್ರಾಣ ಉಳಿಸೋದಕ್ಕೆ ಆತನನ್ನ ಅರೆಸ್ಟ್ ಮಾಡಿದ್ವಿ ಅನ್ನೋದು ಪೊಲೀಸರ ವಾದ. ಆದರೆ ಇದೇ ಕೃಷ್ಣಮೂರ್ತಿ ತನ್ನ ನೋವನ್ನ ಎಷ್ಟೇ ತೋಡಿಕೊಂಡ್ರೂ ಯಾವೊಬ್ಬ ಪೊಲೀಸರು ಆತನ ನೆರವಿಗೆ ಬರಲೇ ಇಲ್ಲ. ಅಧಿಕಾರಿಗಳ ಹೆಸರು, ರಾಜಕಾರಣಿಗಳ ಹೆಸರು ಎಲ್ಲವನ್ನ ಕೃಷ್ಣಮೂರ್ತಿ ಸ್ಪಷ್ಟವಾಗಿ ಪತ್ರದಲ್ಲಿ ಬರೆದಿದ್ದಾನೆ. ಇಷ್ಟಾದರೂ ಭ್ರಷ್ಟರನ್ನ ಬಂಧಿಸಲಿಲ್ಲ. ಬದಲಿಗೆ ಕೃಷ್ಣಮೂರ್ತಿಯನ್ನ ಬಂಧಿಸಿರೋ ಪೊಲೀಸರ ಕ್ರಮ ಎಷ್ಟು ಸರಿ? ಪ್ರಾಣ ಉಳಿಸೋದು ಬರೀ ನೆಪ. ಈಗ ನಮಗೆ ನ್ಯಾಯ ಸಿಗಲಿಲ್ಲ ಅಂದ್ರೆ ಇಡೀ ಕುಟುಂಬವೇ ಸಾವಿಗೆ ಶರಣಾಗ್ತೀವಿ ಅಂತಿದ್ದಾರೆ. ಇಷ್ಟೆಲ್ಲ ಆದ್ಮೇಲೂ ಯಾವೊಬ್ಬ ಅಧಿಕಾರಿ, ರಾಜಕಾರಣಿ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ನಮ್ಮ ಈ ವ್ಯವಸ್ಥೆಗೆ ಏನನ್ಬೇಕೋ ಏನೋ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಬೆಂಗಳೂರಿನಲ್ಲಿ ಮತ್ತೆ ಲಾಂಗು ಮಚ್ಚುಗಳು ಝಳಪಿಸಿವೆ. ಸರ್ಜಾಪುರದ ಕೊಡತಿ ಗ್ರಾಮಕ್ಕೆ ತಿಥಿಗೆ ಅಂತ ಹೋದವನು ತಿಥಿಯಾಗಿದ್ದಾನೆ. ರೌಡಿಯೊಬ್ಬನನ್ನ ಹಾಡ ಹಗಲೇ ಅಟ್ಟಾಡಿಸಿ ಹತ್ಯೆ ಮಾಡಲಾಗಿದೆ. ಹೀಗೆ ರಸ್ತೆ ಮಧ್ಯೆ ಹೆಣವಾಗಿರುವವನ ಹೆಸರು ಅನಿಲ್. ಬೊಮ್ಮನಹಳ್ಳಿ ಸಮೀಪದ ಬೇಗೂರಿನವನಾದ ಈತ ಬೆಂಗಳೂರು ಹೊರವಲಯದ ಸರ್ಜಾಪುರ ರಸ್ತೆಯ ಕೊಡತಿ ಗ್ರಾಮಕ್ಕೆ ಸಂಬಂಧಿಕರೊಬ್ಬರ ತಿಥಿಗೆ ಹೋಗಿದ್ದ. ಅಲ್ಲಿಂದ ಹಿಂತಿರುಗುವಾಗ ಈತನ ಕಾರನ್ನ ಅಡ್ಡಗಟ್ಟಿದ್ದ ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಈತ ಕುಖ್ಯಾತ ರೌಡಿ ಜೆಸಿಪಿ ನಾರಾಯಣನ ಬಲಗೆ ಬಂಟ ಎನ್ನಲಾಗಿದ್ದು, ಹಳೆ ದ್ವೇಷವೇ ಕೊಲೆಗೆ ಕಾರಣ ಎನ್ನಲಾಗಿದೆ. ಟಿಕೆಟ್ ಬಂದು ಊಟ ಗಿಟ ಮಾಡ್ಕೊಂಡು ಎಲ್ಲರನ್ನ ಸ್ವಲ್ಪ ಜಾಲಿಯಾಗಿ ಮಾತಾಡ್ಸ್ಕೊಂಡು ನಾನು ಸ್ವಲ್ಪ ಕೆಲಸ ಐತೆ ಓಡಿ ಬರ್ತೀನಿ ಅಂತ 2 ಗಂಟೆ 2 ಕಾಲಿಗೆ ಮನೆ ಬಿಟ್ಟಿದ್ದೆ. ಬರ್ತೀನಿ ಅಂತ ಸರಿ ಆಯಿತು ಓಡ್ ಬಾ ಅಂತ ಹೇಳ್ಬಿಟ್ಟು ಕಳಿಸ್ಕೊಟ್ರಿ. ಒಂದು ಸ್ವಲ್ಪ ಹೊತ್ತು ಮುಂಚೆ ನನಗೆ ಈ ಥರ ನ್ಯೂಸ್ ಬಂತು. ಕೊಲೆಯಾಗಿರೋ ಅನಿಲ್ ಹಲವು ಪ್ರಕರಣಗಳಲ್ಲಿ ಪೊಲೀಸರಿಗೆ ಬೇಕಾಗಿದ್ದ. ಕೆಲವು ಕೊಲೆ ಪ್ರಕರಣಗಳಲ್ಲೂ ಸಹ ಈತ ಆರೋಪಿಯಾಗಿದ್ದ. ಹತ್ಯೆ ಸಂಬಂಧ ವರ್ತೂರು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಪ್ರಾಥಮಿಕ ಹಂತದಲ್ಲಿ ಆ ವ್ಯಕ್ತಿಯ ಹೆಸರು ಅನಿಲ್ ಅಂತ ಗೊತ್ತಾಗಿದೆ. ನಾವು ಸ್ಥಳದಲ್ಲಿ ಏನೆಲ್ಲ ಸಾಕ್ಷ್ಯಾಧಾರಗಳಿದೆ ಅದನ್ನೆಲ್ಲ ನಾವು ಈಗ ಪರಿಶೀಲಿಸ್ತಿದ್ದೇವೆ. ಒಂದು ಪ್ರಕರಣನ ನಾವೀಗ ದಾಖಲಿಸಿ ಈಗ ತನಿಖೆಯನ್ನು ನಾವು ಪ್ರಾರಂಭಿಸಿದ್ದೇವೆ. ರೌಡಿಗಳು ಅಟ್ಟಹಾಸ ಮೆರೆದಿದ್ದಾರೆ. ಪಾತಕ ಲೋಕಕ್ಕಿಳಿದ ಮೇಲೆ ನೆಮ್ಮದಿಯ ಬದುಕು ಸಾಧ್ಯವಿಲ್ಲ ಅನ್ನೋದು ಇಂತಹ ಘಟನೆಗಳಿಂದ ಸಾಬೀತಾಗುತ್ತೆ.
ಇದರಿಂದ ಉಳಿದವರಾದ್ರೂ ಪಾಠ ಕಲಿತ್ರೆ ಒಳ್ಳೆಯದು. ಮಂಜುನಾಥ್, ಸುವರ್ಣ ನ್ಯೂಸ್ 24/7 ಆನೇಕಲ್. ಬೆಂಗಳೂರಿನ ಅಂಡರ್ವರ್ಲ್ಡ್ ಜಗತ್ತಿಗೆ ಕಾಲಿಟ್ಟ ಕೆಲವರು ಆಯುಷ್ಯ ಮುಗಿಯೋ ಮೊದಲೇ ಮಣ್ಣಲ್ಲಿ ಮಣ್ಣಾಗಿದ್ದಾರೆ. ಅದರಲ್ಲಿ ಅದೃಷ್ಟವಶಾತ್ ಬದುಕುಳಿದಿರೋರು ದಯವಿಟ್ಟು ರೌಡಿಸಂಗೆ ಬರಬೇಡಿ ಅಂತ ಯುವಕರನ್ನ ಕೇಳಿಕೊಳ್ತಾ ಇದ್ದಾರೆ. ಇಂಥ 10 ಮನಪರಿವರ್ತನೆಯ ಮಾತುಗಳಿಗೆ ವೇದಿಕೆಯಾಗಿದ್ದು ಸಿಲಿಕಾನ್ ಸಿಟಿಯ ಅಶೋಕ್ ನಗರ ಠಾಣೆ. ಬೆಂಗಳೂರಿನ ಅಶೋಕನಗರ ಪೊಲೀಸ್ ಸ್ಟೇಷನ್ ಆವರಣದಲ್ಲಿ ಇವತ್ತು ರೌಡಿಗಳು ಸದಾ ಲಾಂಗು ಮಚ್ಚುಗಳು ಹಿಡಿತಾ ಇದ್ದ ಕೈಗಳು ಇವತ್ತು ಖಾಕಿಗಳ ಮುಂದೆ ಕಟ್ಟಿ ನಿಂತಿದ್ವು. ನೂತನ ಕಮಿಷನರ್ ಜ್ಯೋತಿ ಪ್ರಕಾಶ್ ಮಿರ್ಜಿ ರೌಡಿಗಳ ಪರೇಡ್ ಕಡ್ಡಾಯಗೊಳಿಸಿರುವ ಪರಿಣಾಮ ಇದು. ಡಿಸಿಪಿ ರಮೇಶ್ ತಲೆ ತಗ್ಗಿಸಿ ಸಾಲಾಗಿ ನಿಂತಿದ್ದವರನ್ನ ಒಬ್ಬೊಬ್ಬರನ್ನಾಗಿ ವಿಚಾರಿಸಿಕೊಂಡ್ರು. ಪೆರೇಡ್ಗೆ ಹಾಜರಾಗಿದ್ದ 100ಕ್ಕೂ ಅಧಿಕ ಮಂದಿಗೆ ಬುದ್ಧಿ ಮಾತು ಹೇಳಿದ್ರು. ಈ 100 ಜನದಲ್ಲಿ ಕೆಲವರು ವಯಸ್ಸಾದವರು ಇದ್ದಾರೆ, ಇನ್ನು ಕೆಲವರು 6-7 ವರ್ಷಗಳಿಂದ ಯಾವುದೇ ಕೇಸ್ಗಳು ಇರೋದಿಲ್ಲ. ಅವರು ಈ ಕಡೆ ಬೀಡಿ ಅಂಗಡಿ ಇಟ್ಕೊಂಡಿದ್ದಾರೆ, ಕೆಲವರು ಬೇರೆ ಹಾಲಿನ ವ್ಯಾಪಾರ, ಈ ರೀತಿ ವ್ಯಾಪಾರ ಕೆಲಸಗಳನ್ನು ಮಾಡ್ಕೊಂಡಿದ್ದಾರೆ, ಗೌರವವಾಗಿ ಜೀವನ ಮಾಡ್ತಾಯಿದ್ದಾರೆ. ಅವ್ರ ಮೇಲೆ ಯಾರೂ ಇತ್ತೀಚೆಗೆ ಯಾವುದೇ ಕಂಪ್ಲೇಂಟ್ಗಳಿಲ್ಲ, ಏನು ಕೇಸ್ಗಳಿಲ್ಲ. ಇನ್ನು ಪೆರೇಡ್ಗೆ ಹಾಜರಾಗಿದ್ದ ಮಾಜಿ ರೌಡಿ ತನ್ವೀರ್, ನನ್ನ ಪಾಲಿಗೆ ಪೊಲೀಸರೇ ದೇವರು ಅಂದ್ರೆ, ಇನ್ನು ಕೆಲವರು ನಮ್ಮನ್ನ ರೌಡಿ ಪಟ್ಟಿಯಿಂದ ಮುಕ್ತಗೊಳಿಸಿ ಅಂತ ಪೊಲೀಸರಿಗೆ ದುಂಬಾಲು ಬಿದ್ರು. 7-8 ವರ್ಷದಿಂದ ಯಾವುದು ನಮ್ಮದು ಕೇಸ್ಗಳು ಇಲ್ಲ. ನಾನು ಮಾಡಿದ ಶಿಕ್ಷೆಗೆ ನನ್ನ ಫ್ಯಾಮ್ಲಿ, ನಮಗೆ ಮಿಸ್ಸಸ್ ನಮಗೆ ಬಿಟ್ಟು ಹೋಗ್ಬಿಟ್ರು. ಕೊನೆಗೆ ನನ್ನ ಮಗುದು ಕಣ್ಣು ಹೋಯಿತು. ಎಷ್ಟೋ ಜನ ನಾವು ಹೊಡೆದಿದ್ದೀವಿ, ಏನೇನು ಮಾಡಿದ್ದೀವಿ ಆ ಕಾಲದಿಂದಾನೇ ನಾವು. ಈಗ ನಮಗೆ ಒಂದು ಗಾಡ್ ಗಿಫ್ಟ್ ಸಿಕ್ಕಿದೆ. ದೇವರು ಬಿಟ್ಟ ಮೇಲೆ ನಾನು ಪೊಲೀಸ್ನವ್ರು ಇದ್ದಾರೆ ಅಂತ ಹೇಳ್ತಾ ಇಲ್ಲ, ದೇವರು ಬಿಟ್ಟ ಮೇಲೆ ಪೊಲೀಸ್ನವ್ರ ಸಾಯನಿಂದ ಇದುವರೆಗೆ ನಾನು ಬದುಕಿದ್ದೀನಿ. ಕೇಸೆಲ್ಲ ಹೋಯ್ತು. ಇವಾಗ ನಮ್ಗೆ ಏನು ಕೇಸ್ ಇಲ್ಲ, ನಮಗೆ ರೌಡಿ ಶೀಟ್ ಓಪನ್ ಮಾಡಿದ್ದಾರೆ ಅಂತ. ಯಾಕಂದ್ರೆ ಸಾಹೇಬರು ಬಂದರೆ ಬಂದು ಭೇಟಿಯಾಗಿ ಅಂತ ಹೇಳ್ತಾರೆ, ಸಂಡೇಸಲ್ಲಿ ಬಂದು ಸೈನ್ ಮಾಡಿ ಅಂತ ಹೇಳ್ತಾರೆ. ನಾವು ಸ್ಟೇಷನಲ್ಲಿ ಪೊಲೀಸವ್ರು ಏನೇನು ಹೇಳ್ತಾರೆ ಅದೆಲ್ಲ ನಾವು ಮಾಡ್ತಾಯಿದ್ದೀವಿ. ನಾವು ಇವಾಗ ನಾವು ಏನು ಕೇಸ್ ಏನು ಹೋಗ್ತಾ ಇಲ್ಲ, ಚೆನ್ನಾಗಿದ್ದೀವಿ ನಾವು. ಅದೇ ಪೊಲೀಸವ್ರು ನಮ್ಗೆ ಹೆಲ್ಪ್ ಮಾಡ್ತಾರೆ ಸರ್. ಬೆಂಗಳೂರಿಗೆ ಹೊಸ ಕಮಿಷನರ್ ಆಗಿ ಜ್ಯೋತಿ ಪ್ರಕಾಶ್ ಮಿರ್ಜಿ ಬಂದ ಮೇಲೆ ರೌಡಿಗಳ ಪೆರೇಡ್ ಕಡ್ಡಾಯಗೊಳಿಸಿದ್ದಾರೆ. ಈ ಕ್ರಮ ನಿರಂತರವಾಗಿ ನಡೆದರೆ ಜನಸಾಮಾನ್ಯರ ಪಾಲಿಗೆ ಬೆಂಗಳೂರು ಸೇಫ್ ಆಗಿರುತ್ತೆ ಅನ್ನೋದ್ರಲ್ಲಿ ಸಂಶಯ ಇಲ್ಲ. ರವಿಕುಮಾರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಕಳೆದ ರಾತ್ರಿ ಬೆಂಗಳೂರಿನ ದೊಡ್ಡಕಲಸಂದ್ರದಲ್ಲಿ 2 ಗುಂಪುಗಳ ನಡುವೆ ಮಾರಾಮಾರಿ ನಡೆದಿದೆ. ಮುನಿವೆಂಕಟಪ್ಪ ಮತ್ತು ದೇವರಾಜ್ ಗುಂಪುಗಳ ನಡುವೆ ಘರ್ಷಣೆ ಸಂಭವಿಸಿದೆ. ದೇವರಾಜ್ ಗುಂಪಿನ ಮೇಲೆ ಕಲ್ಲು ಬಿದ್ದಿದ್ದರಿಂದ ರೊಚ್ಚಿಗಿದ್ದ ಖಾಸಗಿ ಭದ್ರತಾ ಸಿಬ್ಬಂದಿ ತನ್ನ ಡಬಲ್ ಬ್ಯಾರಲ್ ಗನ್ನಿಂದ 6 ಸುತ್ತು ಗುಂಡು ಹಾರಿಸಿದ್ದಾನೆ. ಮುನಿವೆಂಕಟಪ್ಪನ ಮನೆಗೆ ಊಟಕ್ಕೆಂದು ಬಂದಿದ್ದ ಅಬೀಬ್ ಮತ್ತು ಶ್ರೀನಾಥ್ ಅವರ ಕಾಲಿಗೆ ಗುಂಡು ತಾಕಿದೆ. ಕಲ್ಲು ತೂರಾಟದಲ್ಲಿ 6-7 ಮಂದಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಈ ಸಂಬಂಧ ಪ್ರತಿದೂರು ದಾಖಲಿಸಿಕೊಂಡಿರುವ ಸುಬ್ರಹ್ಮಣ್ಯ ನಗರ ಪೊಲೀಸರು ಮುನಿವೆಂಕಟಪ್ಪ, ದೇವರಾಜ್ ಮತ್ತು ಗುಂಡು ಹಾರಿಸಿದ ತಮ್ಮಯ್ಯ ಸೇರಿದಂತೆ 10 ಮಂದಿಯನ್ನ ಬಂಧಿಸಿದ್ದಾರೆ. 2 ಗನ್ಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಉಮೇಶ್ ಅವ್ರ ಮಾವನ್ನ ತಳ್ಕೊಂಡು ನಾನು ಮತ್ತು ನಮ್ಮ ಫ್ರೆಂಡ್ ಇದ್ದಾರೆ ಅಭಿಗಮ್, ಅವರು ಹೊರಗಡೆ ತಳ್ಕೊಂಡು ಹೋಗ್ತಾ ಇದ್ರು. ತಳ್ಕೊಂಡು ಹೋಗೋ ಸಂದರ್ಭದಲ್ಲಿ ಫೈರ್ ಆಯಿತು, ಆಟೋ ಬಾಂಬ್ ಟೈಪರ್ ಸ್ಫೋಟ ಆಯಿತು. ಯಾರು ಅಂತ ಗೊತ್ತಿಲ್ಲ ಸರ್. ಮುಂದೆ ತಳ್ಕೊಂಡು ಪುಷ್ ಮಾಡ್ಕೊಂಡು ಹೋಗ್ತಾ ಇದ್ದ, ಹಿಂದೆ ಈ ಕಡೆ ಹಿಂದೆಯಿಂದ ಆಗಿದೆ ಕಾಲಿಗೆ. ಯಾರು ಅಂತ ಗೊತ್ತಿಲ್ಲ. ಬಟ್ ಒಳಗಡೆ ಹೋಗ್ಬಿಟ್ಟು ತುಂಬ ಪೇಯ್ನ್ ಆದಾಗ ನೋಡಿದಾಗ ಪೊಲೀಸರೆಲ್ಲ ಬಂದಾದ್ಮೇಲೆ ನನಗೆ ಕನ್ಫರ್ಮ್ ಆಗಿದೆ ಗನ್ನಿಂದ ಇಟ್ಟಿದ್ದೀನಿ. ಹೊಡಿತಾ ಇದ್ರಲ್ಲ, ಅವ್ರು ತಳ್ಕೊಂಡಿದ್ವಿ ನಾವು, ನೋಡಿರೋಣ ಬರೋಣ ಅಂತ. ಅಷ್ಟರಲ್ಲಿ 100 ಜನ ಗಂಟ ಬಂದ್ಬಿಟ್ಟಿದ್ರು. ಮನೆ ಗಂಟೆ ಟರ್ನ್ ಹಾಕ್ಬೇಕಾದ್ರೆ ಇಬ್ಬರು ಬಂದ್ಬಿಟ್ಟು ಗನ್ ತೊಗೊಂಡು ಫಸ್ಟ್ ಫ್ಲೋರ್ ಒಬ್ಬರು ನಿಂತ್ಕೊಂಡು ಫೋನ್ ಮಾಡ್ದೆ. ಕೆಳಗಡೆ ಬಂದ್ಬಿಟ್ಟು ಒಬ್ಬ ಗನ್ ತೊಗೊಂಡು ಇದು ಮಾಡಿದ್ರು. ಮುನಿವೆಂಕಟಪ್ಪ ಮನೆ ಹತ್ರ ಬಂದಿದ್ದು ಗ್ಯಾಂಗು, ದೇವರಾಜ ಗ್ಯಾಂಗು. ಏನು ಯಾತಕ್ಕೆ ದ್ವೇಷ ಆಗಿದ್ದು ಅಂತ ನನಗೆ ಗೊತ್ತೇ ಇಲ್ಲ ಸರ್. ಅದು ಯಾರು ಅಂತ ನನಗೆ ಗೊತ್ತೇ ಇಲ್ಲ. ಇವರು ಹೊಡೆದಾಟ ಯಾತಕ್ಕಾಗಿದ್ದು ನಂಗೆ ಗೊತ್ತೇ ಇಲ್ಲ. ಫೋನ್ ಒಬ್ಬ ಫ್ರೆಂಡು ಅವನಲ್ಲ ಮನೆ ಹತ್ರ, ಅವನು ಒಬ್ಬನೋ ಇದ್ದಾನೆ.